ಹಾಯ್ ಫ್ರೆಂಡ್ಸ್, ಈಗ ನಾನು ಎಲ್ಲೂರು ಸಮೀಪದ ದಲಂದ್ರ ಕೆರೆ ಎಂಬ ಕೆರೆಯ ಹತ್ತಿರ ಬಂದಿದ್ದೇನೆ. ನಿಮಗೂ ಕೂಡ ಈ ಕೆರೆಯನ್ನೆಲ್ಲ ತೋರಿಸುವ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಬನ್ನಿ. ನೋಡಿ ಸ್ನೇಹಿತರೆ, ನಾವು ಈ ಕಡೆ ಕೆಲಸಕ್ಕೆ ಹೋಗಿದ್ದೆವು. ಅಲ್ಲಿಂದ ವಾಪಸ್ ಬರುವಾಗ ಇಲ್ಲೊಂದು ಕೆರೆ ಕಂಡಿದೆ. ದಲಂದ್ರ ಕೆರೆ ಅಂತ ಇದಕ್ಕೆ ಹೆಸರು. ಭಾರಿ ದೊಡ್ಡ ಕೆರೆ ನೋಡಿ, ಯಾವ ರೀತಿ ತುಂಬ ಚೆಂದ ಉಂಟು. ಕೆರೆ ಕೂಡ ಸ್ನಾನ ಮಾಡಲಿಕ್ಕೆ ಆಗ್ತದೆ ಇಲ್ವೋ ಅಂತ ಗೊತ್ತಿಲ್ಲ, ಆದರೂ ಕೂಡ ಎಲ್ಲ ಕೆರೆಯಲ್ಲಿ ಸ್ನಾನ ಮಾಡಲಿಕ್ಕೆ ಕೂಡ ಸ್ವಲ್ಪ ಡೇಂಜರ್ ಎಲ್ಲ ಇರ್ತದಲ್ಲ, ಆ ಕಾರಣದಿಂದ ನಾವು ಕೆರೆಗೆ ಇಳಿತಿಲ್ಲ. ನೋಡಿ, ಇದೆಲ್ಲ ಹಿಂದಿನ ಒಂದು ಸ್ಟೈಲಾಗಿ ನೋಡಿ ಯಾವ ರೀತಿ ಕಟ್ಟಿದ್ದಾರೆ ಅಂತ, ಕಾಂಕ್ರೀಟ್ನಲ್ಲಿ. ಅದೊಂದು ಸೈಡ್ ಮಾತ್ರ. ಅದೇ ರೀತಿ ಇಲ್ಲೆಲ್ಲ ನೀರೆಲ್ಲ ಸ್ವಲ್ಪ ಇದಾಗಿದೆ ನೋಡಿ. ಎಷ್ಟು ವಿಶಾಲವಾದ ಕೆರೆ ಅಂತ, ಬಹಳ ವಿಶಾಲವಾದ ಕೆರೆ ಮತ್ತು ಆಳವಾದ ಕೆರೆ ನೋಡಿ. ತುಂಬ ಚಂದ ಕೂಡ ಉಂಟು ನೋಡಲಿಕ್ಕೆ ಕೂಡ. ಇಲ್ಲಿನ ಒಂದು ವಾತಾವರಣ ಅಥವಾ ಸಿಟ್ಯುವೇಶನ್ ಅಥವಾ ಇಲ್ಲಿನ ಒಂದು ದೃಶ್ಯ ಎಲ್ಲವೂ ಕೂಡ ಬಹಳ ಚಂದ ಉಂಟು ನೋಡಿ, ಯಾವ ರೀತಿ ಇದೆ ಅಂತ. ನೋಡುವಾಗಲೇ ಒಂಥರ ಸ್ನಾನ ಮಾಡುವಂತ ಆಗ್ತದೆ. ಆದರೆ ಏನು ಮಾಡುವುದು, ನಮಗೆ ಪರಿಚಿತ ಊರಲ್ಲ ಇದು, ಎಲ್ಲೂರು ಸಮೀಪ ಆಗ್ತದೆ ಇದು. ಎಲ್ಲೂರಿನಲ್ಲಿ ನಮಗೆ ಅಷ್ಟೇನು ಪರಿಚಯ ಕೂಡ ಇಲ್ಲ, ಸ್ವಲ್ಪ ಜನರಷ್ಟೇ ಪರಿಚಯ ಇರುವುದು. ಆ ಕಾರಣದಿಂದ ನಮಗೂ ಕೂಡ ಇದರ ಬಗ್ಗೆ ಜಾಸ್ತಿ ಮಾಹಿತಿ ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ಒಂದು ಕೆರೆ ಅಂತ ಹೇಳಬಹುದು ನೋಡಿ ಫ್ರೆಂಡ್ಸ್. ಇದರಲ್ಲಿ ತೋರಿಸ್ತೇನೆ, ತುಂಬ ವಿಶೇಷತೆಗಳಿವೆ. ಇಲ್ಲಿ ಪಾದೆ ಸೈಡಲ್ಲಿ ಮತ್ತು ಕೆರೆ. ಈ ದಲಂದ್ರ ಕೆರೆ ಬಗ್ಗೆ ಯಾರಾದರೂ ನೋಡ್ತಾ ಇದ್ದರೆ, ಅವ್ರಿಗೆ ಗೊತ್ತಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ಮತ್ತೊಮ್ಮೆ ವಿಡಿಯೋ ಮಾಡುವ ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಆಗಿ. ಒಂದು ದೊಡ್ಡ ನದಿಯ ಥರನೇ ಕಾಣ್ತದೆ ನೋಡಿ, ದೊಡ್ಡ ನದಿ ಥರನೇ ಕಾಣ್ತದೆ. ಅದೇ ನದಿಯಲ್ಲ, ಇದು ಕೆರೆ. ತುಂಬ ವಿಶಾಲವಾದ ಕೆರೆ ಇದು. ಬೋಟಿಂಗಿಗೆಲ್ಲ ಹೇಳಿ ಮಾಡಿಸಿದಂಥ ಕೆರೆ. ಅದ್ರ ಕೂಡ ಇಲ್ಲೊಂದು ನೋಡಿ, ಒಂದು ತಾತ್ಕಾಲಿಕ ಟೆಂಪ್ರರಿ ಬೋಟ್ ನೋಡಿ, ಕೆಳಗೆ ಡ್ರಮ್ ಎಲ್ಲ ಹಾಕಿ ಅದರಲ್ಲಿ ಹೋಗಲಿಕ್ಕೆ ಆಗ್ತದೆ ಆಚೆ ಈಚೆ ನೋಡಿ. ಟೆಂಪ್ರರಿ ಇದು ಕೂಡ ಕಟ್ಟಿ ಹಾಕಿದ್ದಾರೆ. ಅಲ್ಲಿ ಮೀನಿಗೆ ಏನೋ ಬಲೆ ಹಾಕಿದ್ದಾರೆ ಏನಂತ ಗೊತ್ತಿಲ್ಲ, ದೂರದಲ್ಲಿ ಕಾಣ್ತದೆ ನೋಡಿ. ನಿಮಗೆ ತೋರಿಸ್ತೇನೆ ನೋಡಿ, ಬಲೆ ಹಾಕಿದ್ದ ಅಂತ ಹೆಚ್ಚಿನ ಅಂಶ. ಮೀನು ಕೂಡ ಇದೆ ಅಂತ ಆಯಿತು. ಹಾಗಾದರೆ ನೋಡುವ, ನಾವು ಮೀನೇನು ಇದೆ ಅಂತ ನೋಡುವ. ಇದರಲ್ಲಿ ಇದ್ದರೆ ನೆಕ್ಸ್ಟ್ ಟೈಮ್ ಯಾವಾಗಿದ್ರು ನೀರು ಸ್ವಲ್ಪ ಕಡಿಮೆ ಆಗುವಾಗ ಬರ್ಬೋದಲ್ಲ. ಇಲ್ಲಿ ಮೀನಿದೆ ಎಲ್ಲ ಸಣ್ಣ ಸಣ್ಣ ಈ ತರು ಮೀನುಗಳೆಲ್ಲ ಇದೆ. ಅದು ಕೂಡ ನೀರು ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ, ಆ ಕಾರಣದಿಂದ ಗೊತ್ತಾಗೋದಿಲ್ಲ ನೋಡಿ. ನಿಮಗೆ ಮೀನು ಕಾಣ್ತಾ ಇರ್ಬೋದು ನೋಡಿ, ಸಣ್ಣ ಸಣ್ಣ ತರು ಮೀನುಗಳು ಅದೆಲ್ಲ ಕಡೆ ಇರ್ತದಲ್ಲ. ಅದರ ಬಗ್ಗೆ ವಿಶೇಷವಾಗಿ ಏನು ಹೇಳ್ಬೇಕಂತ ಇಲ್ಲ ನೋಡಿ. ಒಬ್ಬ ನೀರಲ್ಲಿ ಕೈ ತೊಳಿತಾ ಇದ್ದಾನೆ. ಈ ಕಲ್ಲೆಲ್ಲ ಆಡ್ತದೆ ಮಾರೆ, ಕಲ್ಲಿನ ಮೇಲೆ ಹತ್ತುದು ಕೂಡ ಡೇಂಜರ್. ಅದು ನೀರು ನಾನು ಬಿದ್ದರೆ ತೊಂದರೆ ಇಲ್ಲ, ಮೊಬೈಲ್ ಬಿದ್ದರೆ ಮತ್ತೆ ನನ್ನ ಯೂಟ್ಯೂಬ್ ಎಲ್ಲ ಹೋಯ್ತು ನೋಡಿ. ತುಂಬ ಈ ಕೆರೆ ಅಭಿವೃದ್ಧಿ ಕೂಡ ಮಾಡ್ತಾ ಇದ್ದಾರಾ ಅಂತ ಹೆಚ್ಚಿನ ಅಂಶ ಸರಿ ಗೊತ್ತಿಲ್ಲ ನನಗೆ. ಆದರೂ ಕೂಡ ಒಂಥರ ಕೆರೆ ಅಭಿವೃದ್ಧಿ ಮಾಡಬೇಕಾದ ಅಗತ್ಯ ಇಲ್ಲ. ಇದು ಸ್ವಲ್ಪ ಎಲ್ಲ ಪಾದಕಲ್ಲಿನಿಂದ ಆವೃತವಾಗಿದೆ. ಈ ಕಪ್ಪುಗಳು ನೋಡಿ ಎಲ್ಲ ಕಂಪ್ಲೀಟ್. ಆ ಕಾರಣದಿಂದ ಏನು ತೊಂದರೆ ಇಲ್ಲ ಅಂತ ಅನಿಸ್ತದೆ ಇದು. ಆದರೂ ಕೂಡ ಈಜುವುದು ಡೇಂಜರ್, ಕೆಸರು ಇರ್ಬೋದು ಹೆಚ್ಚಿನ ಅಂಶ. ಮತ್ತು ಕೆರೆಯ ಬಗ್ಗೆ ಎಲ್ಲ ಹೇಳಬೇಕಾದ್ರೆ ಹಲವಾರು ಕೆರೆಗಳಲ್ಲಿ ಹಲವಾರು ಜೀವ ಎಲ್ಲ ಹೋಗಿರ್ತದೆ, ಅದೆಲ್ಲ ನಮ್ಗೆ ಗೊತ್ತಿರೋದಿಲ್ಲ. ನಾವು ಗೊತ್ತಿಲ್ಲದೆಲ್ಲ ಇಳಿಯುವುದು ಕೂಡ ಅಪಾಯಕಾರಿ. ಆ ಕಾರಣದಿಂದ ಕೆರೆಗೆ ಇಳಿತಿಲ್ಲ ನಾವು. ಇಲ್ಲಿದ್ದರೆ ನೀರಿದ್ದರೆ ಡೇಂಜರ್, ಅಲ್ಲದಿದ್ದರೆ ಇಲ್ಲಿ ಈಜಾಡ್ಬೋದಿತ್ತು, ಗೊತ್ತಿಲ್ಲಲ್ಲ ಸರಿಯಾಗಿ. ಆ ಕಾರಣದಿಂದ ದೊಡ್ಡ ಮೀನಿಲ್ಲ, ಎಲ್ಲ ಸಣ್ಣ ಸಣ್ಣ ಮೀನುಗಳಿವೆ. ಗಾಲಕ್ಕೆ ನೋಡ್ಬೋದಿತ್ತು, ಮುಗುಡಿರ್ಬೋದು, ಮುಗುಡು. ಗಾಲಕ್ಕೆ ಇನ್ನೊಮ್ಮೆ ಬರುವ ಇಲ್ಲಿಗೆ ಬರಲಿಕ್ಕೆ ಅಂತ ಹುಚ್ಚ ನಮಗೆ. ಇಲ್ಲಿ ಗಾಲ ಹಾಕೋದಲ್ಲ, ಇಲ್ಲಿ ಈಜ್ಬೋದು ಅಷ್ಟೇ. ಮತ್ತು ಗಾಲ ಹಾಕಲಿಕ್ಕೆ ಬೇರೆ ಕಡೆ ಹೋಗಬೇಕು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗಾಯಿತು ವಿಡಿಯೋ. ನನ್ನ ಇವತ್ತಿನ ವಿಡಿಯೋ ಹೇಗಾಯಿತು, ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ, ಮತ್ತು ಕಮೆಂಟ್ ಕೂಡ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಸಣ್ಣದಾದ ಒಂದು ಪುಟ್ಟ ವಿಡಿಯೋ ಮಾಡಿದ್ದೇನೆ, ನಿಮ್ಮ ಸಪೋರ್ಟ್ ಕೂಡ ಇರಲಿ. ಎಲ್ಲ ವೀಕ್ಷಿಸಿದ ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್. ಮತ್ತೊಮ್ಮೆ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.